ಶಿವಮೊಗ್ಗ ಜಿಲ್ಲೆಯ ರಾಮೇನಕೊಪ್ಪ ಗ್ರಾಮದ ನಿವಾಸಿಗಳಿಗೆ ಹಾಗೂ ಕಾರ್ಮಿಕರಿಗೆ ಹಕ್ಕುಪತ್ರ ನೀಡುವಂತೆ ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆ ಸರ್ಕಾರಕ್ಕೆ ಒತ್ತಾಯಿಸಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಾಟಾಳ್ ಮಂಜುನಾಥ್ ಅವರು ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಈ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿದ್ರು. ತಲೆ ಕೆಡಿಸಿಕೊಂಡಿಲ್ಲ. ಇದೇ ಕಾರಣಕ್ಕೆ ಏಪ್ರಿಲ್ 7ರಂದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಸಂಘಟನೆ ತಿಳಿಸಿದೆ. ಸೌಲಭ್ಯ ಇಲ್ಲ, ಆಮೇಲೆ ನೀರಿಲ್ಲ, ವಿದ್ಯುತ್ ಇಲ್ಲ. ಇದನ್ನೆಲ್ಲ ನಾನು ಹಲವಾರು ಬಾರಿ ಸಾರಿ ಹಿಂದೆ ಮಧು ಬಂಗಾರಪ್ಪ ಅವರಿಗೆ ಮನವಿ ಕೊಟ್ಟಿದ್ದೆ, ನಾನು ಮಾಡಿಕೊಡ್ತೀನಿ ಅಂದರು. ಆಮೇಲೆ ತಹಸೀಲ್ದಾರಿಗೆ ಕೊಟ್ವಿ, DC ಕೊಟ್ವಿ, CO ಕೊಟ್ವಿ. ಈಗ ಎಲ್ಲಿಗೆ ಬಂದಿದೆ ಅಂದರೆ ಸರ್ವೆ ಆಗಿದೆ. ಸರ್ವೆ ಆಗಿದ್ದು ಗ್ರಾಮ ಠಾಣಾ ಜಾಗ, ಇವರಿಗೆ ಹಕ್ಕುಪತ್ರ ಕೊಡ್ಬೋದು ಅಂತ ಕೂಡ ಹೇಳಿದ್ದಾರೆ. ಆದರೂ ಕೂಡ ಇನ್ನೂ ಕೂಡ ಕೊಡೋವಂಥ ಒಂದು ಇದು ಮಾಡ್ತಾ ಇಲ್ಲ. ಆದ್ದರಿಂದ ನಾಳೆ ನಾನು ಮಧು ಬಂಗಾರಪ್ಪರ ಉಸ್ತುವಾರಿ ಸಚಿವರಾದ ಅವ್ರ ಆಫೀಸ್ ಬಾಗಿಲಲ್ಲಿ ಹಗಲು ರಾತ್ರಿ ಧರಣಿ ಕೂರ್ತಾ ಇದ್ದೀವಿ. ಎಲ್ಲ ನಮ್ಮ ಏನು ಅಲ್ಲಿ ಕಾರ್ಮಿಕರು ಆಗಿರ್ಬೋದು, ನಮ್ಮ ನಿವಾಸಿಗಳಾಗಿರ್ಬೋದು, ಇವರೆಲ್ಲ ತುಂಬ ಇದ್ದಾರೆ. ಅದಕ್ಕೋಸ್ಕರ ಬಡವರು ಇದ್ದಾರೆ. ಹಂಗಾಗಿ ನಾಳೆ ದಿವಸ ಬೆಳಗ್ಗೆ 10 ಗಂಟೆಯಿಂದ ನಾನು ಹಗಲು ರಾತ್ರಿ ಧರಣಿ ಕೂರ್ತಾ ಇದ್ದೀನಿ ಮಧು ಬಂಗಾರಪ್ಪ ಅವರ ಆಫೀಸ್ ಬಾಗಿಲಲ್ಲಿ. ತಾವೆಲ್ಲ ಬಂದು ನಮಗೆ ಸಹಕಾರ ಕೊಡಬೇಕು ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ನಮಸ್ತೆ. ಇದನ್ನು ಫಾಲೋಅಪ್ ಮಾಡಿ ಅಂತಾರೆ. ಆದರೆ ಯಾವುದೇ ರೀತಿಯೂ ಅಲ್ಲಿ ಕೆಲಸ ಆಗ್ತಿಲ್ಲ. ಪಂಚಾಯತಿ PDOಗೆ ಸರ್ವೆ ಮಾಡಿದ ರಿಪೋರ್ಟ್ ಹೋಗಿದೆ. ಸುಮಾರೇ ಬಂದಲ್ಲ ಸರ್ವೇರ್ ಬಂದು ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ನಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲ. ಬೇಜವಾಬ್ದಾರಿ ಉತ್ತರ ಆ PDOದು. ಆಮೇಲೆ PDOಗೆ ಯಾರೋ ಬಡವರಿದ್ದಾರೆ, ಅವ್ರಿಗೊಂದು NOC ಕೊಡ್ರಿ ಅಂತ ಹೇಳಿ ನಾವು ಬಂದರೆ ಅವ್ರ ಹತ್ರ ದುಡ್ಡು ಇಸ್ಕೊಂಬಿಟ್ಟು NOC ಕೊಡೋವಂಥ ಕೆಲಸ ಮಾಡ್ತಾರೆ ಅವರು ಪಂಚಾಯತಿ PDO. ಕೆಲವೊಂದು ಅವಾಗ ಹೊಸನಗರ ಕ್ಷೇತ್ರ ಅದಕ್ಕೆ ಅಟ್ಯಾಚ್ ಆಗಿತ್ತಂತಣ. ಅವಾಗ ಅದನ್ನೊಂದು ಸ್ವಲ್ಪ ಜನಕ್ಕೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಇನ್ನು ಕೆಲವು ಜನಕ್ಕೆ ಇವರೇ ವಾಲಂಟ್ರಿಯಾಗೆ ಇಲ್ಲಿಗೆಲ್ಲ ಮಾಡಿ ದುಡ್ಡು ಯಾರು ಕೊಡ್ತಾರೋ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಣ್ಣ. ಇನ್ನು ಕೆಲವರು ಇವ್ರು ಯಾರಿಗೂ ಏನೂ ಕೊಟ್ಟಿಲ್ಲ. ಅಲ್ಲ 10ಕ್ಕಲ್ಲ ಅಣ್ಣ, ನಾಳೆ ಬೆಳಿಗ್ಗೆನೆ, ನಾಳೆ 7ನೇ ತಾರೀಕಿಗೆ ಮಧು ಬಂಗಾರಪ್ಪರ ಆಫೀಸ್ ಬಾಗಿಲಲ್ಲಿ ಕೂರ್ತಾ ಇದೀವಣ್ಣ. ದಯವಿಟ್ಟು ಬಂದು ಎಲ್ಲ ನಮ್ಗೆ ಸಹಕಾರ ಕೊಡಬೇಕು. ಇದಾರಣ್ಣ. ಗ್ರಾಮ ಪಂಚಾಯತ್ ಓದ್ತೀನಿ, ಮಂಡಳಿ ಓದ್ತೀನಿ, ಬರ್ತೀನಿ ನೋಡಮ್ಮ, ಕೊಡ್ತೀನಿ ಅಂತ ಕೊಡಂಗಲ್ಲ. ಇವತ್ತು ನನಗೆ ಪಟ್ಟ ಕೊಟ್ಟಿಲ್ಲ. ಬರೀ ಹಂಗಾಮಿ ಖಾತೆ ಕೊಟ್ಟು ಕಳ್ಸಿದ್ರೆ ಅದೇನು ಬೇಡ. ಹಂಗಾಮಿ ಖಾತೆ ಕೊಟ್ಟಿದ್ದಾರೆ, ಅದೇನು ಲೆಕ್ಕ ಇಲ್ಲ ಅಂತ ಹೇಳ್ತಿದ್ದಾರೆ. ಅದ್ ಲೆಕ್ಕಕ್ಕಿಲ್ಲ ಅಂತ, ಅಮೌಂಟ್ ಕಟ್ಟಿಸ್ಕೊಂಡಿರೋದು ಲೆಕ್ಕಕ್ಕಿಲ್ಲ ಅಂತ. ಅವ್ರ ಕೈಯಿಂದ ತಿಂಗಳ ಕಂದಾಯ ಎಲ್ಲ ಕಟ್ಕೊಂಡು ಆದ್ರೂ ಮಾಡ್ಕೊಟ್ಟಿಲ್ಲ. ಅವ್ರು ಎಲ್ಲ ವ್ಯವಸ್ಥೆ ಮನೆ ಕಟ್ಕೊಂಡು ಸ್ವಲ್ಪ ಜಾಗ ಇಟ್ಕೊಂಡಿತ್ತು. ಯಾರೋ ಕಿಡಿಗಳಿಗಳು ಬಂದು ಆ ಅಮ್ಮನ ಜಾಗ ಕೂಡ ಒತ್ತುವರಿ ಮಾಡಿ ಹಾಕೊಂಡು 10 ಅಡಿ ಜಾಗ ಮಾಡ್ತಿದ್ದಾರೆ. ಆದರೆ ಚಾನಲ್ ಜಾಗ ಅಂತ ಹೇಳಿದ್ರು. ಅದು ಒತ್ತುವರಿ ಮಾಡಿ ಎಲ್ಲ ಕಲ್ಲು ದುಂಡಿ ಎಲ್ಲ ಹೊಡೆದು ಈಗ ಗ್ರಾಮ ಠಾಣಕ್ಕೆ ಅಂತ ಹೇಳಿ ಅಳತೆ ಬಂದಿದೆ. ಆದರೂ ನಮಗೆ ಹಕ್ಕುಪತ್ರನೂ ಇಲ್ಲ, ಏನು ಕೊಟ್ಟಿಲ್ಲ. ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸುಮಾರು ವರ್ಷದಿಂದ ಓಡಾಡ್ತಾನೆ ಇದೀವಿ. ಪಂಚಾಯತಿಗೆ ಬರ್ರಿ ಅನ್ನೋದು, ತಾಲೂಕು ಆಫೀಸ್ಗೆ ಹೋಗೋ ಅನ್ನೋದು, ಗ್ರಾಮ ಪಂಚಾಯತಿಗೆ ಬರ್ರಿ ಅನ್ನೋದು, ಇದೇ ಥರ ಓಡಿಸಾಡ್ತಿದ್ದಾರೆ. ಯಾವುದೂ ಕೆಲಸ ಆಗಿಲ್ಲ. ಆದರೂ ನಮ್ಮದು ಕೋರಿಕೆ ಅವ್ರಿಗಿನ್ನೂ ತೊಟ್ಟಿಲ್ಲ. ತುಂಬ ಕಷ್ಟಗಳು ಹೇಳ್ಕೊಂಡ್ರೆ ಅವ್ರು ಯಾರೂ ಮನಸ್ಸು ಮಾಡ್ತಾ ಇಲ್ಲ. ನಮಗೆ ದಯವಿಟ್ಟು ಇದನ್ನು ನಡೆಸ್ಕೊಡ್ಬೇಕಂತ ನಾವು ಕೇಳ್ಕೊಳ್ತಿದ್ವಿ.